ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನೋಡ್ರಿ ನಾನು ಹಣ್ಣು ಮೆಣಸಿನಕಾಯಿ ಮತ್ತು ಚೊಗಚಿಕಾಯಿ ಇಲ್ಲಿಟ್ಟೇನು ನೋಡ್ರಿ. ಚೊಗಚಿಕಾಯಿ ಮತ್ತು ಹಣ್ಣು ಮೆಣಸಿನಕಾಯಿ ಬೆಳ್ಳುಳ್ಳಿ ಉಪಯೋಗ ಮಾಡಿಕೊಂಡು ಒಂದು ಒಳ್ಳೆ ರುಚಿಕರವಾದಂಥ ಕರಿಂಡಿ ಮಾಡಿ ಅದನ್ನು ತೋರಿಸ್ತೇನೆ. ನಮ್ಮ ಉತ್ತರ ಕರ್ನಾಟಕದಾಗ ಪ್ರತಿಯೊಬ್ಬರ ಮನೆಯೊಳಗೂ ಮಾಡುವಂತಹ ಒಂದು ಕರಿಂಡಿ ಇದು. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಇದೊಂದು ಕರಿಂಡಿ ಹಚ್ಕೊಂಡು ತಿಂದುಬಿಟ್ರೆ ಎಂಥದ್ದು ಬೇಡ ನೋಡ್ರಿ. ಫ್ರೆಶ್ ಹಣ್ಣು ಮೆಣಸಿನ್ಕಾಯಿ ತೊಗೋಬೇಕು. ಜವಾರಿ ಬೆಳ್ಳುಳ್ಳಿ ಇದು ಗಡ್ಡಿ ಯಾಕೆ ತೋರಿಸ್ತೀನಿ ಅಂದರೆ, ಜವಾರಿ ಗಡ್ಡಿ ಇದನ್ನು ಹಾಕಿದ್ರೆ ಒಳ್ಳೆ ಕಂಪು ಮತ್ತು ರುಚಿ ಆಗ್ತತಿ. ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ರಿ. ಇದು ಚೊಗಚಿಕಾಯಿ ಅಂತಾರೆ ನೋಡ್ರಿ. ಇದಕ್ಕೆ ಈ ಥರ ಇರ್ತತಿ. ಎಳೀದು ತೊಗೋಬೇಕು, ಬಲ್ತಿದ್ದು ತೊಗೋಬಾರ್ದು. ಎಳೆ ಚೊಗಚಿಕಾಯಿ ತಂದೇನಿ ನೋಡ್ರಿ. ಈ ಥರ ಸ್ವಚ್ಛಗೆ ತೊಳೆದು ಇವನ್ನ ಈ ಥರ ಮುರ್ಕೋಬೇಕು. ಸೈಜ್ ನಮಗೆ ಸಣ್ಣವು ದೊಡ್ಡವು ಮೀಡಿಯಮ್ ಯಾವ ಥರ ಮುರಿದಿಟ್ಕರಿ ನೋಡ್ರಿ. ಈ ಥರ ಕಟ್ ಮಾಡಬೇಕು, ಎಳೀವಿರಬೇಕು. ಈಗ ಅವನ್ನೆಲ್ಲ ಮುರಿದು ಒಂದು ಸೈಡಿಗೆ ಇಟ್ಟೇನಿ ಪ್ಲೇಟ್ನಾಗ. ಈ ಹಣ್ಣು ಮೆಣಸಿನಕಾಯಿನ ಇವನ್ನೂ ಕೂಡ ಸ್ವಚ್ಛಗೆ ತೊಗೊಂಡೇನಿ. ಇವನ್ನ ಭಾಳ ದೊಡ್ಡವು ಅದಾವಲ್ಲ ಕಟ್ ಮಾಡೋಣ, ಅಂದ್ರೆ ಮಿಕ್ಸಿ ಮಾಡುವಾಗ ಈಜಿ ಆಗ್ತತಿ. ಭಾಳ ಟೇಸ್ಟ್ ಆಗ್ತದೆ ರೀ. ಇದು ಸೂಪರಾಗಿರ್ತತಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ. ಹಣ್ಣು ಮೆಣಸಿನ್ಕಾಯಿ ಸಿಕ್ಕಾಗ ನೀವು ಮಾಡ್ಕೊರಿ. ಇದನ್ನು ರೆಡಿ ಮಾಡಿಂದ ಬಿಸಿಲಿಗಿಟ್ರು ನಡಿತೈತಿ ನೋಡ್ರಿ. ಎಷ್ಟು ಚೆನ್ನಾಗದಾವು ಫ್ರೆಶ್ ಆಗಿ ಮೆಣಸಿನ್ಕಾಯಿ. ಫುಲ್ ಹಣ್ಣಾಗಿರಬೇಕು, ಫ್ರೆಶ್ ಇರಬೇಕು. ಸೂಪರಾಗಿ ಬರ್ತೈತಿ ಕರಿಂಡಿ ನೋಡ್ರಿ. ಎಲ್ಲನೂ ಕಟ್ ಮಾಡಿ ಇಟ್ಕೊಂಡೇನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಳೋಣ. ಈ ಜಾರಿಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಈ 2 ಟ್ರಿಪ್ ಗ್ರೈಂಡ್ ಮಾಡೇನಿ ನಾನು. ಅರ್ಧ ಒಮ್ಮೆ ಹಣ್ಣು ಮೆಣಸಿನ್ಕಾಯಿ ಹಾಕಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೋಡ್ರಿ. ಮೇನ್ ಪದಾರ್ಥಗಳು ಇದಕ್ಕೆ ಬೇಕಾಗಿರೋದು ಉಪ್ಪು, ಸಾಸಿವೆ, ಅರಿಶಿಣ ಪುಡಿ, ಮೆಂತ್ಯ ಮತ್ತು ಬೆಳ್ಳುಳ್ಳಿ. ಜವಾರಿ ಬೆಳ್ಳುಳ್ಳಿ ಗಡ್ಡಿ, ಮೇಲಿನ ಗಡ್ಡಿ ಸಿಪ್ಪಿ ಎಲ್ಲ ತೆಗೆದಿಟ್ಕೊಂಡೇನಿ. 2 ಟ್ರಿಪ್ ನಾನು ರುಬ್ಬುತ್ತೇನೆ. ಅರ್ಧ ಹಾಕ್ಕೊಂಡೇನಿ. ಈಗ ಇದು ನೈಸ್ ಪೇಸ್ಟ್ ಆಗೋದು ಬೇಡ, ಒಂದು ಸ್ವಲ್ಪ ಹೌದಲ್ಲನ್ನಷ್ಟು ತರಿಯಾಗಿರಲಿ. ಈ ಥರ ಇರ್ಬೇಕು ನೋಡ್ರಿ. ಏನು ಸೂಪರಾಗಿ ಬಂದೈತೆ ನೋಡ್ರಿ. ಕಲರ್ ನೋಡ್ರಿ. ಇದನ್ನ ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ತತಿ. ಈ ಬಾಲ್ಗೆ ಅದನ್ನ ತೆಗೆದುಬಿಡೋಣ. ತೆಗೆದು ಇನ್ನೊಂದು ಟ್ರಿಪ್ಪು ರುಬ್ಕೊಂಬರ್ತಾನೆ. ಇವಾಗ ಇನ್ನೂ ಮೆಂತ್ಯ ಹಾಕಿಲ್ಲ. ಇದಕ್ಕೆ ಸೆಕೆಂಡ್ ಟ್ರಿಪ್ಪಿಗೆ ಹಾಕ್ತೀನಿ. ಸೂಪರ್ ಆದಂಥ ಕಲರ್ ಬಂದೈತೆ ನೋಡ್ರಿ. ಇದನ್ನು ಕರಿಂಡಿನ ಮಾಡಿದ ತಕ್ಷಣ ತಿನ್ನಕ್ಕೆ ಬರೋದಲ್ಲ. ಒಂದು 4 ದಿನ ಬಿಸಿಲಿಗಿಡಬೇಕು, ಆ ನಂತರ ತಿನ್ನಬೇಕು ಇದನ್ನ. ಈಗ ನೋಡ್ರಿ ಸೆಕೆಂಡ್ ಟ್ರಿಪ್ಪು ಇಷ್ಟು ಅರ್ಧ ತರಿಯಾಗಿ ರುಬ್ಬಿದ ನಂತರ ಮೆಂತ್ಯ ಕಾಳು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಮೆಂತ್ಯ ಕಾಳು ಹಾಕ್ಕೊಂಡು ಒಂದೇ ರೌಂಡು ಗರ್ರನಿಸಿ ತೆಗೆದು ಬಿಡಬೇಕು. ಫುಲ್ ಪೌಡ್ರ್ ಆಗಬಾರ್ದು ಅದು. ಎಲ್ಲನೂ ಬಾಲಿಗೆ ಹಾಕ್ಕೊಂಡೇನಿ. ಮೇಲೆ ಇಡೀ ಮೆಂತ್ಯ ಕಾಳು ಒಂದು ಸ್ವಲ್ಪ ಹಾಕ್ಕೊಂಡೇನಿ. ಈಗ ಸೋಸ್ ಇಟ್ಕೊಂಡಂಥ ಚೊಗಚಿಕಾಯಿ ಹಾಕೋಣ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ಹೊಸ ರೆಸಿಪಿ ಮಾಡೋಕ್ಕೆ ಬೇಕು ನೋಡಿರಿ. ಚೊಗಚಿಕಾಯಿ ಹಾಕಿದೆ. ಈಗ ಅವನ್ನೆಲ್ಲ ಕಲಿಸ್ಬಿಡೋಣ, ಮಿಕ್ಸ್ ಮಾಡೋಣ. ಈ ಕಾಜಿನ ಭರಣಿ ತೊಗೊಂಡೇನಿ ಹಾಕಿಡಾಕ. ನೀವು ಇದನ್ನು ಹಾಕಿಡಾಕ ಮಣ್ಣಿನ ಮಡಿಕೆ ಬೇಕು, ಇಲ್ಲಕ್ರೆ ಕಾಜಿನ ಭರಣಿ ಬೇಕು. ಬೇರೆ ಎದ್ರಾಗೂ ಹಾಕ್ಬೇಡ್ರಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಬಾಟ್ಲುಗಳಿಗೆ ಹಾಕಿ ಮೇಲೆ ವೈಟ್ ಬಟ್ಟೆ ಕಟ್ಟಿ ಬಿಸಿಲಿಗೆ ಇಟ್ಟುಬಿಡಬೇಕು. ಒಂದು 4 ದಿನ ಇಡಬೇಕು. ಗಡಿಗೆ ಒಳಗರ ಇಡ್ರಿ, ಈ ಕಾಜಿನ ಬಾಟ್ಲಿ ಒಳಗರ ಇಡ್ರಿ.
ಒಂದು 4 ದಿನ ಬಿಸಿಲು ಕಾಯ್ತು ಅಂದ್ರೆ ಹುಳ್ಳಗಾಕತಿ, ಭಾಳ ಅಂದ್ರೆ ಭಾಳ ರುಚಿ ಬರ್ತೈತಿ. ಏನೂ ಮನ್ಯಾಗ ತರಕಾರಿ ಇಲ್ದಾಗ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಇದೊಂದು ಕರಿಂಡಿ ಮೇಲೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೈಡ್ಗೆ ಈರುಳ್ಳಿ ಇಟ್ಕೊಂಡು ಊಟ ಮಾಡ್ರೆ 4 ರೊಟ್ಟಿ ಸುಮ್ಮನೆ ಹೋಗ್ತಾವೆ ನೋಡ್ರಿ. ಈ ಥರ ಬಾಟ್ಲ್ ಒಳಗೆ ತೆಗೆದಿಟ್ಬಿಡೋಣ. ಈಗ ತೆಗೆದಿಟ್ಬಿಡೋದು ಅಂದ್ರೆ ಬಿಸಿಲಿಗೆ ಇಡ್ತೇನೆ ನಾನು 4 ದಿನ. ಬಿಸಿಲಿಗೆ ಇಡದೇ ಇದ್ದರೂ ನಡಿತೈತಿ, ಆದ್ರೆ ಬಿಸಿಲಾಗಿಟ್ಟಿದ್ದು ಕರಿಂಡಿ ಭಾಳ ಟೇಸ್ಟ್ ಬರ್ತೈತಿ ನೋಡ್ರಿ. ಈಗ ಬಾಟ್ಲಿಗೆ ತುಂಬೇನು ನಾನು, ಕಾಜಿನ ಬಾಟ್ಲಿಗೆ, ಕಾಜಿನ ಬಟ್ಲಕ್ಕೂ ಒಂದು ಸ್ವಲ್ಪ ತೆಗೆದಿಟ್ಟು ತೋರಿಸ್ತೇನೆ ನಿಮಗೆ. ಎಷ್ಟು ಚೆನ್ನಾಗೈತೆ ನೋಡ್ರಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾನೆ. ಮತ್ತೊಂದು ವಿಡಿಯೋದೊಂದಿಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ ರೀ.